ನಮಸ್ಕಾರ, ನಾನು ನಾಗರಾಜ್ ಸಿದ್ದೇಶ್ ಶೆಟ್ ಅಂತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಮ್ಮ ಕುಮಟಾ ವ್ಯಾಪ್ತಿಯಲ್ಲಿ ಏನಾಗಿದೆ ಕೇಳಿದ್ರೆ ಒಳಚರಂಡಿ ವಿಷಯದಲ್ಲಿ ಮಾತಾಡ್ತಿದ್ದೀನಿ. ಒಳಚರಂಡಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾಲಾವಧಿಯಲ್ಲಿ ಒಳಚರಂಡಿ ಯೋಜನೆ ಒಂದು ಯೋಜನೆ ಬಂದಿತ್ತು. ಅದು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಮತ್ತೇನಂದರೆ, ಇದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗಲೇ ಅವ್ರದ್ದು ಯಾವುದೇ ರೀತಿಯಾದಂಥ ಅದ್ರ ಬಗ್ಗೆ ಚಿಂತನೆಗಳು ಇಲ್ಲ. ಮತ್ತೇನಂದರೆ, ರಾಜ್ಯ ವ್ಯಾಪ್ತಿಯಲ್ಲಿ ಏನಾಗ್ತಾಯಿದೆ ಕೇಳಿದ್ರೆ ಇದು ಮಾದಕ ವಸ್ತುಗಳನ್ನು ಹೊರಗಿನ ರಾಜ್ಯದಿಂದ ಬಂದು ಹಿಡಿತಾ ಇದ್ದಾರೆ. ಈ ರಾಜ್ಯದ ಒಂದು ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮತ್ತು ಸರ್ಕಾರ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದೆ. ಕೊಡ್ತಿದ್ದಂತೆ ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತಾ ಇದೆ. ಯಾಕಂತ ಕೇಳಿದ್ರೆ ರಾಜ್ಯ ಸರ್ಕಾರ ಏನು ಮಾದಕ ವಸ್ತು ದ್ರವ್ಯಗಳನ್ನು ನಿಯಂತ್ರಣ ಮಾಡೋದರಲ್ಲಿ ಸಂಪೂರ್ಣ ವಿಫಲ ಆದಂತೆ ನಮ್ಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವರು ಕೂಡಲೇ ರಾಜೀನಾಮೆಯನ್ನು ನೀಡಬೇಕು. ಯಾಕಂತ ಕೇಳಿದ್ರೆ ಎಲ್ಲಿ ಕಂಡ್ರೂ ಕೂಡ ಅದು ವೈಫಲ್ಯತೆಗಳು ಎದ್ದು ಕಾಣ್ತಾ ಇದೆ. 2 ನಂಬರ್ ದಂಧೆ ಮಾಡೋರಿಗೇನು ಒಂದು ಹೇಳಿ ಮಾಡಿಸ್ದಾಗಿದೆ. ಮತ್ತು ಕುಮಟಾದಲ್ಲಿ ವಿಶೇಷವಾಗಿ ನಮ್ಮ ಕುಮಟಾದಲ್ಲೂ ರಾತ್ರಿಗೇನು ಪೊಲೀಸರು ಬೈಕ್ ಅಂತೆ ಕಾರ್ ಅಂತೆ ಹಿಡಿಯೋಕೆ ನಿಲ್ತಾರೆ. ಅವ್ರ ಹತ್ರ ಯಾವುದೇ ರೀತಿಯಾದಂಥ ಮದ್ಯ ಸೇವನೆ ಮಾಡಿದಂಥ ಒಂದು ತಪಾಸಣೆ ಮಾಡೋ ಮಿಷನ್ ಇಲ್ಲ. ಒಟ್ರಾಸಿ ಮದ್ಯ ಸೇವನೆ ಮಾಡಿದಂಥ ತಪಾಸಣೆ ಮಾಡ್ತಾರಂತ ಅವರು. ಪಾಪ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಬಾರ್ ಎದುರಿಗೆ ನಿಂತ್ಕೊಳ್ತಾರೆ. ಬಾರ್ ಎದುರು ನಿಂತ್ಕೊಂಡು ಅಲ್ಲೇ ಬಂದವರಿಗೆ ಅಲ್ಲಿ ತಪಾಸಣೆ ಮಾಡ್ತಾರಂತವರು. ಮತ್ತೇನಂದ್ರೆ ಅಧಿಕೃತವಾಗಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು ಯಾವುದೋ ಮಿಷನರಿನೂ ಕೂಡ ಅವ್ರ ಹತ್ರ ಇಲ್ಲ. ಗಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು ಇದು ಸರ್ಕಾರಕ್ಕೆ ಅವ್ರದ್ದು ದುಡ್ಡು ಸರ್ಕಾರಕ್ಕೆ ಹೋಗ್ತಾ ಇದೆ. ಇವರು ಪಳಾರ್ ಮಾಡಿ ಸ್ವಾಹ ಮಾಡ್ತಾ ಇದ್ದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಿ ಅವರಿಗೆ ಈ ಪೊಲೀಸ್ ವರ್ಗದವರಿಗೆ ಅವರಿಗೆ ಒಂದು ಇದನ್ನು ಮಾಡಬೇಕು. ಮತ್ತೇನಂದರೆ, ವಿಶೇಷವಾಗಿ ಅವರು ಮದ್ಯದ ಏನು ಮಾಡ್ತಾರಲ್ವಾ, ಮದ್ಯದ ಈಗ ವೈನ್ಸ್ ಇದರಲ್ಲಿ ಅವರು ಯಾರು ವೈನ್ಸ್ನ ಎದುರಿಗೆ ನಿಂತ್ಕೊಂಡ್ರೆ ಅವ್ರು ಕುಡ್ಕೊಂಡೇ ಯಾರಿಗೆ ಬೀಳ್ತಾರೆ. ಮತ್ತೇನಂದರೆ, ಅವರಿಗೆ ಅವಿಲ್ಲಾದರೆ ಸುಮ್ಮನೆ ಮದ್ಯದ ಅಂಗಡಿಗೆ ಲೈಸೆನ್ಸ್ ಕೊಡೋಕೆ ಹೋಗಬೇಡಿ ಸುಮ್ಮನೆ. ಯಾಕಂದರೆ 2 ದಿಕ್ಕಿನಲ್ಲಿ ನೀವು ದುಡ್ಡು ವಸೂಲಿ ಮಾಡುವಾಗಿದ್ದರೆ ಯಾಕೆ ಸುಮ್ಮನೆ ಅವ್ರಿಗೆ ತ್ರಾಸು ಕೊಡ್ತೀರಾ ಸುಮ್ಮನೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕಾರ್ಯವನ್ನು ಮಾಡ್ತಾಯಿದ್ದೀವಿ.